hidden, forever on fire. ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅಸಂವಿಧಾನಿಕ ಹೇಳಿಕೆ ಹಿನ್ನೆಲೆ ಇವತ್ತು ಬೆಳಗಾವಿಯಲ್ಲಿ ಸಿಟಿ ರವಿ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಯಲಿದೆ. ರಾಜ್ಯಾದ್ಯಂತ ನಿನ್ನೆ ಕೂಡ ಕೆಲವು ಕಡೆಗಳಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ನಾಯಕರು ಬೀದಿಗಿಳಿದು ಹೋರಾಟವನ್ನ ಮಾಡಿದ್ರು. ಅದು ಇವತ್ತು ಕೂಡ ಮುಂದುವರಿಯುತ್ತೆ. ಅದರಲ್ಲೂ ಬೆಳಗಾವಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಇವತ್ತು ಪ್ರೊಟೆಸ್ಟ್ ನಡೆಯಲಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅಶ್ಲೀಲ ಅಸಂವಿಧಾನಿಕ ಆಕ್ಷೇಪಾರ್ಹ ಪದ ಬಳಕೆ ಮಾಡಿದ್ದಾರೆ ಸಿಟಿ ರವಿ ಅನ್ನುವಂಥ ಆರೋಪ. ಬೆಳಗ್ಗೆ 11 ಗಂಟೆಗೆ ಹೋರಾಟಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ನಿರ್ಧಾರ ಮಾಡಿದರೆ ಅವರನ್ನ ಎಂಎಲ್ಸಿ ಸ್ಥಾನದಿಂದ ವಜಾಗೊಳಿಸಬೇಕು ಅಂತ ಒತ್ತಾಯ ಮಾಡಲಿದ್ದಾರೆ. ನಗರದ ಸಿಪೆಡ್ ಮೈದಾನದಿಂದ ಡಿಸಿ ಕಚೇರಿವರೆಗೂ ಪ್ರತಿಭಟನಾ ಮೆರವಣಿಗೆ ನಡೆಯುತ್ತೆ. ಡಿಸಿ ಕಚೇರಿವರೆಗೂ ಮುಂಜಾಗ್ರತಾ ಕ್ರಮವಾಗಿ ನಗರದಲ್ಲಿ ಪೊಲೀಸ್ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಈಗ ಪರಿಷತ್ ಸ್ಥಾನದಿಂದ ಅವರನ್ನ ತೆಗೆದುಹಾಕಬೇಕು, ವಜಾಗೊಳಿಸಬೇಕು ಅನ್ನುವಂಥ ಒತ್ತಾಯ ಕಾಂಗ್ರೆಸ್ ಕಾರ್ಯಕರ್ತರಿಂದ ನಾಯಕರಿಂದ ಬಹಳ ದೊಡ್ಡ ಮಟ್ಟದ ಕೂಗು ಇಡೀ ರಾಜ್ಯಾದ್ಯಂತ ಕೇಳಿ ಬರ್ತಾ ಇದೆ. ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ನಾಯಕ, ಸಂಸ್ಕೃತಿ ಸಂಪ್ರದಾಯ ಅಂತ ಮಾತಾಡುವಂತಹ ಬಿಜೆಪಿಯ ಹಿರಿಯ ನಾಯಕ ಒಬ್ಬ ಹೆಣ್ಣು ಮಗಳ ಬಗ್ಗೆ, ಅದರಲ್ಲೂ ಒಬ್ಬ ಸಚಿವೆ ಬಗ್ಗೆ ಈ ರೀತಿಯಾಗಿ ತುಚ್ಛ ಪದಗಳನ್ನು ಬಳಕೆ ಮಾಡ್ತಾರೆ. ಇದೆಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆಯನ್ನ ಅವರ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಹಾಗಾಗಿ ಬೆಳಗಾವಿಯಲ್ಲಿ ಇವತ್ತು ದೊಡ್ಡ ಮಟ್ಟದ ಹೋರಾಟ ಕರೆ ಕೊಟ್ಟಿದ್ದಾರೆ. ಸಿಪೆಡ್ ಮೈದಾನದಿಂದ ಡಿಸಿ ಕಚೇರಿವರೆಗೂ ಪ್ರತಿಭಟನಾ ಮೆರವಣಿಗೆ ನಡೆಯುತ್ತೆ. ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವರನ್ನ ತಕ್ಷಣವೇ ಎಂಎಲ್ಸಿ ಸ್ಥಾನದಿಂದ ವಜಾಗೊಳಿಸುವಂತೆ ಆಗ್ರಹಿಸಿ ಈ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. 11 ಗಂಟೆಗೆ ಈ ಹೋರಾಟ ಶುರುವಾಗುತ್ತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಮತ್ತು ಕಾಂಗ್ರೆಸ್ನ ಕಾರ್ಯಕರ್ತರು ಇದಕ್ಕೆ ಸಾಥನ್ನ ನೀಡಲಿದ್ದಾರೆ. ದೊಡ್ಡ ಸಂಖ್ಯೆಯಲ್ಲಿ ಜಮಾವಣೆಗೊಳ್ಬಹುದು ಅಂತ ಅನಿಸ್ತಾ ಇದೆ. ಯಾಕಂದರೆ ಈಗ ಆಲ್ರೆಡಿ ಹೈಕೋರ್ಟ್ನಿಂದ ಒಂದು ಮಧ್ಯಂತರ ಜಾಮೀನು ಕೂಡ ಸಿಟಿ ರವಿಗೆ ಸಿಕ್ಕಿದೆ. ಅವ್ರನ್ನ ಬಿಡುಗಡೆ ಕೂಡ ಗೊಳಿಸಿದ್ದಾರೆ. ಹಾಗಾಗಿನೇ ಈಗ ಮತ್ತಷ್ಟು ಆಕ್ರೋಶ ಹೆಚ್ಚಾಗುವಂತಹ ಸಾಧ್ಯತೆಗಳಿದ್ದಾವೆ. ಮತ್ತು ಬಿಜೆಪಿ ನಾಯಕರು ಸಮರ್ಥನೆ ಮಾಡ್ಕೊಳ್ತಿದ್ದಾರೆ ಸಿಟಿ ರವಿ ಅವರ ಪರವಾಗಿ. ಇಲ್ಲಿ ಒಂದು ಹೆಣ್ಣು ಅಂತ ಕೂಡ ನೋಡದೆ ಅವರಿಗೆ ಪದ ಬಳಕೆಯನ್ನು ಕೂಡ ಗಮನಿಸದೆ ಅದರ ಸತ್ಯಾಸತ್ಯತೆಯನ್ನು ಕೂಡ ತಿಳಿಯದೆ ಸಿಟಿ ರವಿ ಅವ್ರ ಪರವಾಗಿ ಹಗಲು ರಾತ್ರಿ ಅವ್ರ ಹಿಂದೆ ಓಡಾಡಿಕೊಂಡು ಪೊಲೀಸರನ್ನ ದೂರುಕೊಂಡಿದ್ದಾರೆ. ಇದು ಕೂಡ ಸಹಜವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಅವರ ಬೆಂಬಲಿಗರದ್ದು ಕೂಡ ಇದೇ ವಾದ ಆಗಿದೆ. ಯಾಕಂತ ಹೇಳಿದ್ರೆ ಈಗ ಸಿಟಿ ರವಿ ಅವರು ವಾದವನ್ನ ಮಾಡ್ತಾ ಇದ್ದಾರೆ, ನಾನು ಆ ಪದವನ್ನ ಬಳಕೆ ಮಾಡಿಲ್ಲ, ರೆಕಾರ್ಡ್ ಇಲ್ಲ, ತೆಗೆದು ನೋಡ್ಕೊಳ್ಳಿ ಬೇಕಾದ್ರೆ ಅಂತ ಹೇಳಿ. ಬಟ್ ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ನೋಡಿದ್ರೆ ಬಹಳ ಕ್ಲಿಯರ್ ಆಗಿ ಆ ಪದವನ್ನು ಬಳಕೆ ಮಾಡಿದ್ದು ಕೂಡ ಗೊತ್ತಾಗುತ್ತೆ. ಹಾಗಾಗಿನೇ ಈಗ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಇದನ್ನು ತೆಗೆದುಕೊಂಡು ಹೋಗಬೇಕು, ಬಿಜೆಪಿಗೆ ಮತ್ತಷ್ಟು ಮುಜುಗರವನ್ನು ತರಬೇಕು ಅನ್ನುವಂತಹ ಪ್ಲಾನನ್ನು ಮಾಡಿಕೊಂಡಿದ್ದಾರೆ. ಪ್ಲಾನ್ ಅನ್ನೋದಕ್ಕಿಂತ ಈಗ ಅವರ ಒಬ್ಬ ಬೆಳಗಾವಿ ಭಾಗದ ಪ್ರಭಾವಿ ನಾಯಕಿ ಲಕ್ಷ್ಮೀ ಹೆಬ್ಬಾಳ್ಕರ್, ಅದರಲ್ಲೂ ಹೆಣ್ಣು ಕುಲಕ್ಕೆ ಅವಮಾನ ಆಗುವಂಥ ರೀತಿಯಲ್ಲಿ ಸಿಟಿ ರವಿ ಮತ್ತಷ್ಟು ಮಾಹಿತಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ಬಹಳ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸಿಟಿ ರವಿ ವಿರುದ್ಧ ರಾಜ್ಯಾದ್ಯಂತ. ಅದರಲ್ಲೂ ತವರು ನೆಲದಲ್ಲಿ ಯಾವ ರೀತಿ ಹೋರಾಟದ ಕಿಚ್ಚು ಇರುತ್ತೆ ಇವತ್ತು ಅಂತ ಶ್ರೀಧರ್ ಸಿಟಿ ರವಿ ವಿರುದ್ಧ? ಪ್ರಭು, ಸಿಟಿ ರವಿ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸಂವಿಧಾನಿಕ ಪದವನ್ನು ಬಳಸಿದ್ರು, ಆ ಪದ ಬಳಸಿದ ಬೆನ್ನಲ್ಲೇ ರಾಜ್ಯಾದ್ಯಂತ ಅದರ ವಿರುದ್ಧ ಸಾಕಷ್ಟು ಒಂದು ಏನು ವಿರೋಧ ವ್ಯಕ್ತವಾಗಿದ್ವು. ಜೊತೆಗೆ ಇವತ್ತು ಏನು ಈ ಸಿಟಿ ರವಿ ಹೇಳಿಕೆಯನ್ನ ಖಂಡಿಸಿ ಇವತ್ತು ಬೃಹತ್ ಪ್ರತಿಭಟನೆಯನ್ನ ಬೆಳಗಾವಿಯಲ್ಲಿ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಕರೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಬೆಳಗ್ಗೆ 11 ಗಂಟೆಗೆ ಏನು ಸಿಪೆಡ್ ಮೈದಾನದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಒಂದು ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಯುತ್ತೆ. ಈ ಒಂದು ಪ್ರತಿಭಟನಾ ಮೆರವಣಿಗೆ ಮೂಲಕ ಸಿಟಿ ರವಿಯನ್ನ ಏನು ಎಂಎಲ್ಸಿ ಸ್ಥಾನದಿಂದ ತಕ್ಷಣವೇ ವಜಾಗೊಳಿಸಬೇಕು ಅನ್ನೋಂತ ಒಂದು ಆಗ್ರಹವನ್ನು ಕೂಡ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಮಾಡಿದ್ದಾರೆ. ಯಾಕಂದ್ರೆ ಸಿಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಬಳಸಿದಂತ ಪದವನ್ನು ವಿರೋಧಿಸಿ ಇವತ್ತು ಬೃಹತ್ ಪ್ರತಿಭಟನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಕರೆ ಕೊಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ನಿನ್ನೆಷ್ಟೇ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಸುದ್ದಿಗೋಷ್ಠಿ ನಡೆಸಿ ಕಣ್ಣೀರನ್ನು ಕೂಡ ಹಾಕಿದ್ರು. ಈ ಒಂದು ಹೇಳಿಕೆಯಿಂದ ಸಾಕಷ್ಟು ನೋವಾಗಿದೆ ಮತ್ತು ನಾನು ಅನ್ಕೊಂಡಿದ್ದೀನಿ ಅನ್ನೋಂತ ಮಾತನ್ನು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ರು. ಆ ಬೆನ್ನಲ್ಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಎಲ್ಲರೂ ಕೂಡ ಇವತ್ತು ಪ್ರತಿಭಟನೆ ಕರೆ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಶ್ರೀಧರ್, ಈಗ ನಾವು ಗಮನಿಸ್ತಾ ಇದ್ದೀವಿ ಅವರು ಅಂದಿಲ್ಲ ಅನ್ನುವಂಥ ವಾದ ಮತ್ತು ಅವರ ಪರವಾಗಿ ಬಿಜೆಪಿ ನಾಯಕರು ಕೂಡ ದೊಡ್ಡ ಮಟ್ಟದಲ್ಲಿ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಅಂದ್ರೆ ಓವರ್ ಆಲ್ ಬಿಜೆಪಿ ನಾಯಕರ ಧೋರಣೆ ವಿರುದ್ಧವೂ ಕೂಡ ಒಂದು ರೀತಿ ಆಕ್ರೋಶ ಜಾಸ್ತಿ ಆಗ್ತಿದೆ ಅಲ್ವಾ?
ಪ್ರಭು, ಈಗ ಈ ಒಂದು ಘಟನೆ ಆದ ಬಳಿಕ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ಈಗ ರಾಜಕೀಯ ಒಂದು ಸಂಘರ್ಷಕ್ಕೆ ಕಾರಣ ಆಗಿದೆ. ಒಂದ್ ಕಡೆ ಸಿ.ಟಿ. ರವಿಯನ್ನು ಬೆಂಬಲಿಸಿ ಬಿಜೆಪಿ ನಾಯಕರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ, ಮತ್ತೊಂದ್ ಕಡೆ ಕಾಂಗ್ರೆಸ್ ನಾಯಕರುಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಕ್ಕೆ ನಿಂತಿರ್ತಕ್ಕಂಥದ್ದು. ಒಟ್ಟಾರೆ ಘಟನೆ ಏನಿದೆ, ಘಟನೆ ಆಗಿರ್ತಕ್ಕಂಥ ಘಟನೆಯ ವಿರುದ್ಧ ಈಗ ಸಾರ್ವಜನಿಕವಾಗಿ ಸಾಕಷ್ಟು ಒಂದು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಪ್ರಭು. ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ.